ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾದ ಮುಂಗಾರು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಅನೇಕ ಪ್ರದೇಶಗಳಲ್ಲಿ ಈಗಲೂ ಕೂಡ ಅದೇ ರೀತಿಯಾದಂತಹ ಮಳೆ ಮುಂದಿನ ಹಲವು ದಿನಗಳು ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಈ ಥರ ಎಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆಯ ಅಬ್ಬರ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮತ್ತೆ ಗುಡ್ಡೆ ಕುಸಿತವಾಗಿದೆ. ಮೇಲಿಂದ ಮೇಲೆ ಆಗ್ತಾನೇ ಇದೆ ಗುಡ್ಡ ಕುಸಿತ. ಕಡಬ ತಾಲೂಕಿನ ಮಣ್ಣಗುಡ್ಡ ಬಳಿ ಈಗ ಗುಡ್ಡ ಕುಸಿತವಾಗಿದೆ. ಹಾಗಾಗಿ ಬೆಂಗಳೂರು ಮಂಗಳೂರು ಸಂಚಾರ ಬಂದಾಗಿದೆ. ರೋಡ್ಗೆಲ್ಲ ಬಿದ್ದುಬಿಟ್ಟಿದೆ ಮಣ್ಣು. ಅವೈಜ್ಞಾನಿಕ ಕಾಮಗಾರಿಯಿಂದ ಈ ರೀತಿ ನಿರಂತರವಾಗಿ ಗುಡ್ಡ ಕುಸಿತವಾಗ್ತಾ ಇದೆ. ಹಾಗಾಗಿ ನಿಂತಲ್ಲೇ ನಿಂತಿವೆ ನೂರಾರು ವಾಹನಗಳು. ಹಿಂದಕ್ಕೂ ಬರೋಕ್ಕಾಗ್ತಿಲ್ಲ, ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ. ರೋಡೆಲ್ಲ ಮಣ್ಣಿಂದ ಬ್ಲಾಕ್ ಆಗಿದೆ. ಅಲ್ಲಿ ಒಂದಷ್ಟು JCBಗಳನ್ನ ರೆಡಿ ಇಟ್ಟಿದ್ದಾರೆ. ಈ ಥರ ಗುಡ್ಡ ಕುಸಿತ ಆಯಿತು ಅಂದರೆ ಮಣ್ಣೆಲ್ಲ ತೆರವು ಮಾಡಬೇಕು ಅಂತ ಆಗಿದೆ. ಬಟ್ ಕೆಲವು ಕಡೆ ಎಲ್ಲ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು. ಆ ರಸ್ತೆ ಕಾಮಗಾರಿ ಅಂದರೆ ರೋಡ್ ವೈಡ್ನಿಂಗ್ ಅಂತ ಮಾಡಿದ್ರು ಈಗ ಒಂದು 2-3 ವರ್ಷದ ಹಿಂದೆ. ಅವಾಗಿಂದ ಏನು ಮಾಡಿದ್ದಾರೆ, ಗುಡ್ಡಗಳನ್ನು ಒತ್ತುವರಿ ಮಾಡಿದ್ರು, ಒಂದಷ್ಟು ಕತ್ತರಿಸಿದ್ರು ಗುಡ್ಡಗಳನ್ನ. ಆ ಕತ್ತರಿಸಿದ್ದೇ ಅವೈಜ್ಞಾನಿಕ ಅಂತ ಅಲ್ಲಿನ ಜನ ಹೇಳ್ತಿರೋದು. ಅವೈಜ್ಞಾನಿಕವಾಗಿ ಗುಡ್ಡಗಳನ್ನು ಲೂಸ್ ಮಾಡಿಬಿಟ್ರು ಇವರು. ಹಾಗಾಗಿ ಮಳೆ ಬಿತ್ತು ಅಂದರೆ ಮಣ್ಣು ನೀರನ್ನು ಹೀರ್ಕೊಂಡು ಅದೆಲ್ಲ ರೋಡಿಗೆ ಬರುತ್ತೆ ಅಂತ. ಒಟ್ಟಿನಲ್ಲಿ ಜನಕ್ಕೆ ತೊಂದರೆ ಅನುಭವಿಸ್ಬೇಕು. ಆಮೇಲೆ ಆ ಭಾಗದಲ್ಲಿ ಮಳೆನೂ ಕಳೆದ 2 ತಿಂಗಳಿಂದ ಜೂನ್ ಆರಂಭದಿಂದನೂ ಬಿಟ್ಟು ಬಿಡದಂಗೆ ಮಳೆ ಆಗ್ತಾ ಇದೆ ಆ ಪರಿಪ್ರಮಾಣದಲ್ಲಿ. ಈಗ ಅಲ್ಲಿ ರೋಡಲ್ಲಿ ನಿಮಗೆ ವೆಹಿಕಲ್ಸ್ಗಳು ಬ್ಲಾಕ್ ಆಗಿಬಿಟ್ರೆ ಕಷ್ಟ ಮೂಮೆಂಟ್ಸು. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡುತ್ತೆ ಮಂಗಳೂರು ಟು ಬೆಂಗಳೂರು. ಹೆಚ್ಚು ಕಮರ್ಷಿಯಲ್ ಗೂಡ್ಸ್ ಓಡಾಡೋದೇ ಅಲ್ಲಿಂದ ಆಯಿತಾ. ಹಾಗಾಗಿ ನಿಮಗೆ ಈಗ ತೊಂದರೆ. ನಿಂತಲ್ಲೇ ನಿಲ್ಲಬೇಕು ಅಂತಂದರೆ 1 ಅವರ್ ಒಂದೇ 1 ಗಂಟೆ ರೋಡ್ ಬ್ಲಾಕ್ ಆಯಿತು ಅಂದರೆ ನಿಮಗೆ ನೂರಾರು ವೆಹಿಕಲ್ಗಳು ನಿಂತುಬಿಡ್ತವೆ. ಹಲೋ ಹಾಯ್ ನಮಸ್ತೆ, ನಾನು ಸಜನ್. ಸೊ ಹಾಗಾಗಿದೆ. ಅದು ಯಾರು ಇಂಜಿನಿಯರ್ಗಳಪ್ಪ, ಇದು ಈಗಲ್ಲ, ಕಳೆದ ವರ್ಷವೂ ಇದೇ ರೀತಿ ತೊಂದರೆಗಳಾಗಿತ್ತು, ಸಮಸ್ಯೆಗಳಾಗಿತ್ತು ರೋಡ್ ಮಾಡಬೇಕಾದ್ರೆ. ಅವೈಜ್ಞಾನಿಕವಾದ ಕಾಮಗಾರಿ. ಅವ್ರಿಗೇನು ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಕ್ಷಣದಲ್ಲಿ ಆಗ್ಬಿಡ್ಬೇಕು ರೋಡು. ಮುಂದೆ ಫ್ಯೂಚರ್ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ.